ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ರಾಜ್ಯಸಭೆಯಲ್ಲಿ 12 ಸಂಸದ ಸ್ಥಾನಗಳನ್ನು ಹೊಂದಿದ್ದು ಪ್ರತಿ 2 ವರ್ಷಕ್ಕೊಮ್ಮೆ ಚುನಾವಣೆ ನಡೆದು ಪ್ರತಿ ಚುನಾವಣೆಯಲ್ಲಿ 4 ಜನ ಸಂಸದರಾಗಿ ಆಯ್ಕೆಯಾಗ್ತಾರೆ. ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾದ ಸಂಸದರ ಬಗ್ಗೆ ನೋಡ್ತಾ ಹೋಗೋಣ. ನಾರಾಯಣ ಭಂಡಗೆ ಇವರು ಬಾಗಲಕೋಟೆಯವರು. ಹುಟ್ಟಿದ್ದು 20 ನವೆಂಬರ್ 1951ರಲ್ಲಿ. ತಂದೆ ಕೃಷ್ಣಾಸ ಭಂಡಗೆ, ತಾಯಿ ಸೋನಾಬಾಯಿ ಭಂಡಗೆ. 2010ರಿಂದ 2016ರವರೆಗೂ ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಬಾಗಲಕೋಟೆ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ, ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಹಾಗೂ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. 2024ರಲ್ಲಿ ಬಿಜೆಪಿಯಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ನಿರ್ಮಲಾ ಸೀತಾರಾಮನ್ ಇವರು ತಮಿಳುನಾಡಿನ ಮಧುರೈನವರು. ಹುಟ್ಟಿದ್ದು 18 ಆಗಸ್ಟ್ 1959ರಲ್ಲಿ. ತಂದೆ ನಾರಾಯಣನ್ ಸೀತಾರಾಮನ್, ತಾಯಿ ಸಾವಿತ್ರಿ. ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯರಾಗಿದ್ದ ಇವರು 2008ರಲ್ಲಿ ಬಿಜೆಪಿ ಪಕ್ಷ ಸೇರ್ತಾರೆ. 2014ರಲ್ಲಿ ಬಿಜೆಪಿ ಪಕ್ಷ ಇವರನ್ನು ಆಂಧ್ರ ಪ್ರದೇಶದಿಂದ ರಾಜ್ಯಸಭೆಗೆ ಕಳಿಸುತ್ತೆ. ಪ್ರಾರಂಭದಲ್ಲಿ ವಾಣಿಜ್ಯ, ಕೈಗಾರಿಕೆ, ಹಣಕಾಸು ಇಲಾಖೆಗಳ ರಾಜ್ಯ ಮಂತ್ರಿಯಾಗಿದ್ದ ಇವರು 2017ರಲ್ಲಿ ರಕ್ಷಣಾ ಇಲಾಖೆ ಮಂತ್ರಿ ಆಗ್ತಾರೆ. 2020ರಲ್ಲಿ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿ ಪ್ರಸ್ತುತ ದೇಶದ ಹಣಕಾಸು ಮಂತ್ರಿಯಾಗಿದ್ದಾರೆ. ಲೆಹರ್ ಸಿಂಗ್ ಸಿರೋಯಾ ಇವರು ಮೂಲತಃ ರಾಜಸ್ಥಾನದ ಕುಮಾರಿಯಾದವರು. ಹಲವು ವರ್ಷಗಳ ಹಿಂದೆಯೇ ಕರ್ನಾಟಕಕ್ಕೆ ಬಂದು ನೆಲೆಸಿದ್ದಾರೆ. ಹುಟ್ಟಿದ್ದು 14 ಜುಲೈ 1948ರಲ್ಲಿ. ತಂದೆ ಕೇಶರಿಲಾಲ್ ಸಿರೋಯಾ, ತಾಯಿ ಗತ್ತುಬಾಯಿ. ಯಡಿಯೂರಪ್ಪನವರಿಗೂ ಹಾಗೂ ನರೇಂದ್ರ ಮೋದಿಯವರಿಗೂ ಆತ್ಮೀಯರಾದ ಇವರು ಪ್ರಸ್ತುತ ಕರ್ನಾಟಕ ಬಿಜೆಪಿ ಪಕ್ಷದ ಖಜಾಂಚಿ ಕೂಡ ಆಗಿದ್ದಾರೆ. ಪ್ರಬಲ ಸಮುದಾಯದವರಲ್ಲದ ಕಾರಣ ಇವರು ಹೆಚ್ಚು ಪ್ರಚಾರ ಆಗಿಲ್ಲ. ಆದರೆ ಹಲವು ದಶಕಗಳಿಂದ ಇವರು ಬಿಜೆಪಿ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾರೆ. 2013ರಲ್ಲಿ ಯಡಿಯೂರಪ್ಪ ಬಿಜೆಪಿ ಬಿಟ್ಟ ಮೇಲೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಅಡ್ವಾಣಿಯನ್ನು ಟೀಕಿಸಿ ಕೆಲವು ದಿನ ಪಕ್ಷದಿಂದ ಉಚ್ಚಾಟನೆ ಕೂಡ ಆಗಿದ್ರು. 2010ರಿಂದ 2022ರವರೆಗೂ 2 ಅವಧಿಗೆ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು. 2022ರಲ್ಲಿ ಬಿಜೆಪಿ ಇವರನ್ನು ರಾಜ್ಯಸಭೆಗೆ ಕಳಿಸಿಕೊಟ್ಟಿದೆ. ಜಗ್ಗೇಶ್ ಇವರು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಜಡೆಮಾಯಸಂದ್ರದವರು. ಹುಟ್ಟಿದ್ದು 17 ಮಾರ್ಚ್ 1963ರಲ್ಲಿ. ತಂದೆ ಶಿವಲಿಂಗಪ್ಪ, ತಾಯಿ ನಂಜಮ್ಮ. ನವರಸ ನಾಯಕ ಎಂದೇ ಪ್ರಸಿದ್ಧಿಯಾಗಿರುವ ಜಗ್ಗೇಶ್ ಅವರು ಸಿನಿಮಾ ಕ್ಷೇತ್ರದ ಜೊತೆಗೆಯೇ 2004ರಲ್ಲಿ ರಾಜಕೀಯಕ್ಕೆ ಧುಮುಕಿದ್ರು. 2004ರಲ್ಲಿ ತುರುವೇಕೆರೆ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿ 3ನೇ ಸ್ಥಾನ ಪಡ್ಕೊಂಡಿದ್ರು. 2008ರಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಗೆಲುವು ಕಾಣ್ತಾರೆ. ಆದರೆ ಒಂದೇ ವರ್ಷಕ್ಕೆ ಕಾಂಗ್ರೆಸ್ ಬಿಟ್ಟು ಅಧಿಕಾರದಲ್ಲಿದ್ದ ಬಿಜೆಪಿ ಪಕ್ಷ ಸೇರ್ತಾರೆ. 2010ರಲ್ಲಿ ಬಿಜೆಪಿ ಇವರನ್ನು ವಿಧಾನ ಪರಿಷತ್ತಿಗೆ ಕಳಿಸಿತ್ತು. 2018ರಲ್ಲಿ ಯಶವಂತಪುರದಿಂದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿ 3ನೇ ಸ್ಥಾನ ಪಡ್ಕೊಂಡಿದ್ರು. 2022ರಲ್ಲಿ ಬಿಜೆಪಿ ಇವರನ್ನು ರಾಜ್ಯಸಭೆಗೆ ಕಳಿಸಿಕೊಟ್ಟಿದೆ. ನಾರಾಯಣ ಕೊರಗಪ್ಪ ಇವರು ಮಂಗಳೂರಿನವರು. ಹುಟ್ಟಿದ್ದು 12 ಜೂನ್ 1952ರಲ್ಲಿ. ತಂದೆ ಕೊರಗಪ್ಪ, ತಾಯಿ ಲಕ್ಷ್ಮಿ. ತುಳು ಭಾಷೆಯ ಪತ್ರಿಕೆಯೊಂದರಲ್ಲಿ ಸಂಪಾದಕರಾಗಿದ್ದ ಇವರು ಸಂಸ್ಕೃತ ಭಾಷೆಯಲ್ಲಿ ಸಂಭಾಷಣ ಸಂದೇಶ ಎಂಬ ಸ್ವಂತ ಪತ್ರಿಕೆಯನ್ನು ಹೊಂದಿದ್ದಾರೆ. RSS ಮೂಲದವರಾದ ಇವರನ್ನು ಬಿಜೆಪಿ 2020ರಲ್ಲಿ ರಾಜ್ಯಸಭೆಗೆ ಕಳಿಸಿಕೊಟ್ಟಿದೆ. ಈರಣ್ಣ ಕಡಾಡಿ ಇವರು ಬೆಳಗಾವಿ ಜಿಲ್ಲೆಯ ಕಳ್ಳೊಳ್ಳಿ ಗ್ರಾಮದವರು. ಹುಟ್ಟಿದ್ದು 1 ಜೂನ್ 1966ರಲ್ಲಿ. ತಂದೆ ಭೀಮಪ್ಪ ಸತ್ಯಪ್ಪ ಕಡಾಡಿ, ತಾಯಿ ದುಂಡವ್ವ ಕಡಾಡಿ. ಬೆಳಗಾವಿ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾಗಿ ಹಾಗೂ ಬೆಳಗಾವಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಕೆಲಸ ಮಾಡಿರುವ ಇವರು 1994ರಲ್ಲಿ ಬಿಜೆಪಿ ಪಕ್ಷದ ಟಿಕೆಟ್ ಇಂದ ಅರಭಾವಿ ಕ್ಷೇತ್ರದ ಚುನಾವಣೆಯನ್ನು ಸ್ಪರ್ಧಿಸಿ ಸೋತಿದ್ರು. 2020ರಲ್ಲಿ ಬಿಜೆಪಿ ಪಕ್ಷ ಇವರನ್ನು ರಾಜ್ಯಸಭೆಗೆ ಕಳಿಸಿಕೊಟ್ಟಿದೆ. ಸೈಯದ್ ನಾಸಿರ್ ಹುಸೇನ್ ಇವರು ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯವರು. ಹುಟ್ಟಿದ್ದು 10 ಜೂನ್ 1970ರಲ್ಲಿ. ತಂದೆ ಸೈಯದ್ ಹಫೀಜ್, ತಾಯಿ ಅಖ್ತರುನ್ನಿಸಾ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆಪ್ತರಾಗಿರುವ ಇವರು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸದಸ್ಯರಾಗಿದ್ದಾರೆ. 2018ರಲ್ಲಿ ಇವರನ್ನು ಕಾಂಗ್ರೆಸ್ ಪಕ್ಷ ರಾಜ್ಯಸಭೆಗೆ ಕಳಿಸಿಕೊಟ್ಟಿತ್ತು. 2024ರಲ್ಲಿ ಮತ್ತೊಮ್ಮೆ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಇವರು ಗೆದ್ದಾಗ ವಿಧಾನಸೌಧದಲ್ಲಿ ಜೈಕಾರ ಕೂಗುತ್ತಿದ್ದ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ದಾರೆಂಬ ಆರೋಪವಿತ್ತು. ಇವರ ಕಡೆಯವರು ಅದು ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲ, ನಾಸಿರ್ ಸಾಬ್ ಜಿಂದಾಬಾದ್ ಎಂದಿದ್ದು ಹಾಗೆ ಕೇಳಿಸಿದೆ ಅಷ್ಟೇ ಎಂದು ಹೇಳಿದ್ರು. ಆದರೆ ಅದರ ಬಗ್ಗೆ ಸ್ಪಷ್ಟತೆ ಇದುವರೆಗೂ ಸಿಕ್ಕಿಲ್ಲ. ಅಜಯ್ ಮಕೇನ್ ಇವರು ದೆಹಲಿಯವರು. ಹುಟ್ಟಿದ್ದು 12 ಜನವರಿ 1964ರಲ್ಲಿ. ತಂದೆ ಚಂದ್ರಪ್ರಕಾಶ್ ಮಕೇನ್, ತಾಯಿ ಸಂತೋಷ್ ಮಕೇನ್. 1993ರಿಂದ 2004ರವರೆಗೂ ದೆಹಲಿ ವಿಧಾನಸಭಾ ಸದಸ್ಯರಾಗಿದ್ದ ಇವರು ನ್ಯೂಡೆಲ್ಲಿ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗಿ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಗೃಹ, ಯುವಜನ ಸಬಲೀಕರಣ ಮತ್ತು ಕ್ರೀಡೆ ಇಲಾಖೆ ರಾಜ್ಯ ಮಂತ್ರಿಯಾಗಿ ಹಾಗೂ ವಸತಿ ಇಲಾಖೆ ಸಂಪುಟ ಮಂತ್ರಿಯಾಗಿ ಕೆಲಸ ಮಾಡಿದ್ರು. ಪ್ರಸ್ತುತ ರಾಷ್ಟ್ರೀಯ ಕಾಂಗ್ರೆಸ್ನ ಖಜಾಂಚಿಯಾಗಿರುವ ಇವರನ್ನು ಕಾಂಗ್ರೆಸ್ ಪಕ್ಷ ಕರ್ನಾಟಕದಿಂದ ರಾಜ್ಯಸಭೆಗೆ ಕಳಿಸಿಕೊಟ್ಟಿದೆ. GC ಚಂದ್ರಶೇಖರ್ ಇವರು ಮೈಸೂರು ಜಿಲ್ಲೆ ಮಿರ್ಲೆ ಗ್ರಾಮದವರು. ಹುಟ್ಟಿದ್ದು 12 ಫೆಬ್ರವರಿ 1963ರಲ್ಲಿ. ತಂದೆ ಗಂಗೂರು ಚೆಲುವೇಗೌಡ, ತಾಯಿ ಜಯಮ್ಮ. 2003ರಲ್ಲಿ ಕಾಂಗ್ರೆಸ್ ಸೇರಿದ ಇವರು 2010ರಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ, 2014ರಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮಂಡಳಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. 2018ರಲ್ಲಿ ಇವರನ್ನು ಕಾಂಗ್ರೆಸ್ ಪಕ್ಷ ರಾಜ್ಯಸಭೆಗೆ ಕಳಿಸಿತ್ತು. 2024ರಲ್ಲಿ ಮತ್ತೊಂದು ಅವಧಿಗೆ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಜಯರಾಮ್ ರಮೇಶ್ ಇವರು ಚಿಕ್ಕಮಗಳೂರಿನವರು. ಹುಟ್ಟಿದ್ದು 9 ಏಪ್ರಿಲ್ 1954ರಲ್ಲಿ. ತಂದೆ CK ರಮೇಶ್, ತಾಯಿ ಶ್ರೀದೇವಿ. ಅರ್ಥಶಾಸ್ತ್ರಜ್ಞರಾದ ಇವರು ದೇಶದ ಹಲವಾರು ಆರ್ಥಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಕೇಂದ್ರ ಯೋಜನಾ ಆಯೋಗದ ಆರ್ಥಿಕ ಸಲಹೆಗಾರರಾಗಿ, ಕರ್ನಾಟಕ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. 2004ರಿಂದ 2014ರವರೆಗೂ ಆಂಧ್ರ ಪ್ರದೇಶದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಪರಿಸರ, ಅರಣ್ಯ
ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆಗಳ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. 2016ರಲ್ಲಿ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗ್ತಾರೆ. 2022ರಲ್ಲಿ ಮತ್ತೊಂದು ಅವಧಿಗೆ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಇವರಷ್ಟೇ ಅಲ್ಲದೆ ಕರ್ನಾಟಕದ ಹಿರಿಯ ರಾಜಕಾರಣಿಗಳಾದ ಕಾಂಗ್ರೆಸ್ಸಿನ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಜೆಡಿಎಸ್ ಪಕ್ಷದ ಎಚ್.ಡಿ. ದೇವೇಗೌಡರವರು ಕೂಡ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಹಾಗೂ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಗಡೆರವರು ಹಾಗೂ ಇನ್ಫೋಸಿಸ್ ಸಂಸ್ಥೆಯ ಮಾಲೀಕರಾದ ಸುಧಾಮೂರ್ತಿರವರು ಕೂಡ ರಾಷ್ಟ್ರಪತಿಗಳ ನಾಮನಿರ್ದೇಶನದ ಮೂಲಕ ರಾಜ್ಯಸಭೆ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಕರ್ನಾಟಕದ 12 ರಾಜ್ಯಸಭಾ ಸಂಸದರಲ್ಲಿ 6 ಜನ ಬಿಜೆಪಿ ಪಕ್ಷದಿಂದ, 5 ಜನ ಕಾಂಗ್ರೆಸ್ ಪಕ್ಷದಿಂದ ಹಾಗೂ ಒಬ್ಬರು ಜೆಡಿಎಸ್ ಪಕ್ಷದಿಂದ ಆಯ್ಕೆಯಾಗಿದ್ದಾರೆ. ಹಾಗೂ ಇಬ್ಬರು ನಾಮನಿರ್ದೇಶನದಿಂದ ಆಯ್ಕೆಯಾಗಿದ್ದಾರೆ. ಸೊ ಇದಾಗಿತ್ತು ಸ್ನೇಹಿತರೆ, ಕರ್ನಾಟಕದಿಂದ ಆಯ್ಕೆಯಾದ ರಾಜ್ಯಸಭಾ ಸಂಸದರ ಬಗ್ಗೆ ತಿಳಿಸಿಕೊಡುವಂತಹ ಪ್ರಯತ್ನ. ನಮ್ಮ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.